ಮದಭಾವಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆರಂಭಿಸಲು ಸಾರ್ವಜನಿಕರ ಒತ್ತಾಯ. ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳ ಹಿತದೃಷ್ಟಿಯಿಂದ ಪ್ರವೀಣ್ ನಾಯಕ್ ಅವರಿಂದ ಮನವಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ನೂತನವಾಗಿ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಆರಂಭಿಸೋದಕ್ಕೆ ಮಂಜೂರಾತಿಯನ್ನು ನೀಡಬೇಕು ಅಂತ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮುಖ್ಯಸ್ಥ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ಎಸ್.ಎ. ಚೌಗಲ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್ ಕಾಂಬ್ಳೆ ಅವರಿಗೆ ಅಧಿಕೃತವಾಗಿ ಮನವಿ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಪ್ರವೀಣ್ ನಾಯಕ್ ಅವರು, ಗ್ರಾಮದಲ್ಲಿ ಸಾಕಷ್ಟು ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿದ್ದು ಖಾಸಗಿ ಶಾಲೆಗಳ ದುಬಾರಿ ಶುಲ್ಕವನ್ನು ಕಟ್ಟಲಾಗದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ಶಾಲೆ ವತಿಯಿಂದ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಅನುಮತಿ ಪತ್ರವನ್ನು ನೀಡುವಂತೆ ಕೋರಿದರು. ಇನ್ನು ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನ ಗುರುಗಳು ಎಸ್.ಎ. ಚೌಗಲ ಅವರು, ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ಕಾಂಬ್ಳೆ ಅವರು, ಪ್ರವೀಣ್ ನಾಯಕ್ ಅವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡ್ತಾ ಇರೋ ಈ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾದುದು. ಶಾಲಾ ಆವರಣದಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ ಹೊಸ ಪ್ರೌಢಶಾಲೆ ಆರಂಭಿಸಲು ಯಾವುದೇ ತೊಂದರೆ ಇಲ್ಲ. ಬಡ ಮಕ್ಕಳಿಗೆ ಇದರಿಂದ ತುಂಬ ಅನುಕೂಲವಾಗಲಿದ್ದು ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಸ್ಥಳೀಯ ಶಾಸಕ ರಾಜು ಕಾಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂ.ಆರ್. ಮುಂಜೆ ಅವರಿಗೆ ಅನುಮತಿ ನೀಡುವ ಕುರಿತು ಶಾಲಾ ವತಿಯಿಂದ ಪತ್ರವನ್ನು ಸಿದ್ಧಪಡಿಸಿ ಸಂಸ್ಥೆಯ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಭರವಸೆಯನ್ನು ನೀಡಿದರು. ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಅನಿಲ್ ಬಾಮ್ನೆ, ಶರಣಪ್ಪ ಶಿಂದೆ, ಎಂ. ಶರ್ಮಾ, ಅಮೂಲ್ ಚವಾಣ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮಹೇಶ್ ಶರ್ಮಾ, ರಾಷ್ಟ್ರಕ್ರಾಂತಿ ನ್ಯೂಸ್, ಅಥಣಿ. ಮದಭಾವಿ ಹಾಗೂ ಪ್ರವೀಣ್ ನಾಯಕ್ ಸಮಾಜ ಸೇವಕರು ಮದಭಾವಿ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಮಂಜೂರಾತಿ ಕುರಿತು ಎಸ್.ಎ. ಚೌಗಲ ಪ್ರಧಾನ ಗುರುಗಳು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮದಭಾವಿ ಹಾಗೂ ಎಸ್ಡಿಎಂಸಿ ಆಡಳಿತ ಮಂಡಳಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನಗಳು ಹಾಗೂ ಎಸ್ಡಿಎಂಸಿ ಆಡಳಿತ ಮಂಡಳಿಯವರಿಗೆ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಪ್ರವೀಣ್ ನಾಯಕ್ ಸಮಾಜ ಸೇವಕರು ತಿಳಿಸುವುದೆಂದರೆ, ಮದಭಾವಿ ಗ್ರಾಮದಲ್ಲಿ ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಹಿತದೃಷ್ಟಿಯಿಂದ ಖಾಸಗಿ ಶಾಲೆ ಹಣ ಕಟ್ಟಲಾಗದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಆದ ಕಾರಣ ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರಿ ಕನ್ನಡ ಪ್ರೌಢಶಾಲೆಯ ಅವಶ್ಯಕತೆ ಇರುವುದರಿಂದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೂತನವಾಗಿ ಪ್ರೌಢಶಾಲೆ ಪ್ರಾರಂಭ ಮಾಡಲು ಹಾಗೂ ಜನಪ್ರತಿನಿಧಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಾಲೆಯಿಂದ ಅನುಮತಿ ಪತ್ರ ಹಾಗೂ ಮಂಜೂರಾತಿಗಾಗಿ ಮನವಿ ಪತ್ರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮ ಊರಿನ ಹಿರಿಯರಾದಂತಹ ಪ್ರವೀಣ್ ನಾಯಕ್ ಸರ್ ಅವರು ಹಾಗೂ ಅವರ ಗೆಳೆಯರ ಬಳಗ ಹಾಗೂ ಊರಿನ ಮುಖಂಡರು ಪ್ರೌಢಶಾಲೆಯ ಅಗತ್ಯತೆ ಇದೆ, ಅದಕ್ಕಾಗಿ ತಾವು ಒಂದು ಪ್ರಪೋಸಲ್ ತಯಾರು ಮಾಡಿಕೊಂಡು ಇಲಾಖೆಗೆ ಕಳಿಸಿಕೊಡಿ ಅನ್ನುವಂತಹ ಒಂದು ಮನವಿಯನ್ನು ನನಗೆ ಮಾಡಿದ್ವಿ. ಆ ಪ್ರಕಾರ ಇವತ್ತು ನಾನು ಸನ್ಮಾನ್ಯ ರಾಜಣ್ಣ ಕಾಗೆ ಜನಪ್ರಿಯ ಶಾಸಕರಿಗೆ, ಕಾಗವಾಡ ಮತಕ್ಷೇತ್ರದ ಮಹನೀಯರಿಗೆ ಒಂದು ಪತ್ರವನ್ನು ತಯಾರು ಮಾಡಿದ್ದೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಬಹಳಷ್ಟು ಬಡ ವಿದ್ಯಾರ್ಥಿಗಳು ಕೂಡ ಈ ಶಾಲೆಯಲ್ಲಿ ಇರುವ ಕಾರಣ ಅವರಿಗೆ ಶಿಕ್ಷಣಕ್ಕಾಗಿ ಯಾವುದೇ ಒಂದು ಫೀಸ್ ಹೊರೆ ಆಗದ ರೀತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡಿಕೊಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾನ್ಯ ಶಾಸಕರಿಗೂ ಕೂಡ ನಾನು ಇದರಲ್ಲಿ ಬರೆದಿದ್ದೇನೆ. ಅದರಂತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ನಮ್ಮ ಶಾಲೆ 8ನೇ ತರಗತಿವರೆಗೆ ಈಗಾಗಲೇ ಇದ್ದು ಮುಂದಿನ ಪ್ರೌಢಶಾಲೆಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಒಂದು ವಿನಂತಿ ಪತ್ರವನ್ನು ಕೂಡ ನಾನು ಈಗಾಗಲೇ ತಯಾರು ಮಾಡಿದ್ದೇನೆ. ನಮ್ಮ ಊರಿನ ಹಿರಿಯರೆಲ್ಲರ ಕನಸು ಕೂಡ ಬಹಳಷ್ಟು ಹೈಸ್ಕೂಲ್ ಇಲ್ಲಿ ಆಗಬೇಕು ಅನ್ನುವಂಥದ್ದಿದೆ. ಆ ಕಾರಣಕ್ಕಾಗಿ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಶಾಸಕರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ವಿನಂತಿಯನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ನಮ್ಮ ಶಾಲೆಗೆ ಪ್ರೌಢಶಾಲೆಯನ್ನು ತರಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಮಾನ್ಯ ಶಾಸಕರುಗಳು ಹಾಗೂ ಮಾನ್ಯ ಅಧಿಕಾರಿ, ನಮ್ಮ ಮೇಲಾಧಿಕಾರಿಗಳು ಇದಕ್ಕೆ ಸ್ಪಂದನೆಯನ್ನು ನೀಡ್ತಾರೆ ಅನ್ನುವಂಥ ಭರವಸೆ ನನಗಿದೆ. ದಯವಿಟ್ಟು ತಾವುಗಳು ನನಗೆ ಒಂದಿಷ್ಟು ಕಾಲಾವಕಾಶವನ್ನು ಕೊಟ್ಟು ನಾನು ಕೂಡ ಇದರಲ್ಲಿ ಪಾಲ್ಗೊಳ್ತೀನಿ. ತಾವುಗಳು ಕೂಡ ಇದರಲ್ಲಿ ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ ಅಧಿಕಾರಿ ಸಾಹೇಬರಿಗೆ ತಾವು ಕೂಡ ಮನವಿಯನ್ನು ಮಾಡಿದರೆ ಆದಷ್ಟು ಶೀಘ್ರದಲ್ಲಿ ಪ್ರೌಢಶಾಲೆ ಮಂಜೂರಾಗ್ತದೆ ಅನ್ನುವಂಥ ಮಾತನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್.